ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ICT ಆಲ್ ಇನ್ ಒನ್. ಇವತ್ತಿನ ವಿಡಿಯೋದಲ್ಲಿ ನಾವು ದ ಲೈಟ್ ಹೌಸ್ ಈ ಲೆಸನ್ದು ಕ್ವಶನ್ ಆನ್ಸರ್ ನೋಡೋಣ. ಇಲ್ಲಿ ರಿಮೆಂಬರ್, ಟ್ರಿಪ್, ಜರ್ನಿ, ಟ್ರಾವೆಲ್, ವಯಾಜ್ ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅ ಟ್ರಿಪ್ ಈಸ್ ಎ ಶಾರ್ಟ್ ವಿಸಿಟ್ ಟು ಸಮ್ ಪ್ಲೇಸ್ ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್. ಟ್ರಿಪ್ ಅಂದರೆ ಶಾರ್ಟ್ ವಿಸಿಟ್ ಕೊಡೋದನ್ನ ಟ್ರಿಪ್ ಅಂತ ಕರಿತೀವಿ. ಈಗ ಒನ್ ಡೇ ಹೋಗ್ತೀವಲ್ಲ ಅದನ್ನೆಲ್ಲ ಟ್ರಿಪ್ ಅಂತ ಕರಿತೀವಿ. ಶಾರ್ಟ್ ವಿಸಿಟ್ ಕೊಟ್ಟು ಮನೆಗೆ ರಿಟರ್ನ್ ಆಗೋದನ್ನ ಟ್ರಿಪ್ ಅಂತ ಕರಿತೀವಿ. ಜರ್ನಿ, ಅ ಜರ್ನಿ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್ ಹೋಗೋದನ್ನ ಜರ್ನಿ ಅಂತ ಕರಿತೀವಿ. ಟ್ರಾವೆಲ್, ಟು ಟ್ರಾವೆಲ್ ಮೀನ್ಸ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋಗೋದನ್ನ ಟ್ರಾವೆಲ್ ಅಂತ ಕರಿತೀವಿ. ವಯಾಜ್, a voyage is a long journey by sea or air. ಈ ಸಮುದ್ರಯಾನ ಅಥವಾ ಏರಲ್ಲಿ ಅಂದರೆ ಗಾಳಿಲಿ ಪ್ರಯಾಣ ಮಾಡೋದು, ಸಮುದ್ರದಲ್ಲಿ ಪ್ರಯಾಣ ಮಾಡೋದನ್ನ ವಯಾಜ್ ಅಂತ ಕರಿತೀವಿ. ನೆಕ್ಸ್ಟ್ C1, ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಫಸ್ಟ್ ಒನ್, ವೈ ವಾಸ್ ರಾಜೀವ್ ಥ್ರಿಲ್ಡ್? ವೈ ವಾಸ್ ರಾಜೀವ್ ಥ್ರಿಲ್ಡ್? ರಾಜೀವ್ ಯಾಕೆ ಥ್ರಿಲ್ಡ್ ಅಂದರೆ ಎಕ್ಸೈಟ್ ಆಗಿದ್ದ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಪುಳಕಗೊಂಡಿದ್ದ ಏನಕ್ಕೆ ಅಂತ. ಆನ್ಸರ್, ರಾಜೀವ್ ವಾಸ್ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ಪ್ರಾಮಿಸ್ಡ್ ಹಿಮ್ ಟು ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ರಾಜೀವ್ ಯಾಕೆ ಥ್ರಿಲ್ಡ್ ಆಗಿದೆ ಅಂದರೆ ಅವ್ರ ತಂದೆ ಪ್ರಾಮಿಸ್ ಮಾಡಿದ್ರು, ನಾನು ನಿನ್ನ ಲೈಟ್ ಹೌಸ್ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಅವ್ರು ಲೈಟ್ ಹೌಸ್ಗೆ ವಿಸಿಟ್ ಮಾಡೋದ್ರಿಂದ ಅವನು ಥ್ರಿಲ್ಡ್ ಆಗಿದ್ದ. ಸೆಕೆಂಡ್ ಒನ್, ವಾಟ್ ಈಸ್ ಅ ಲೈಟ್ ಹೌಸ್? ಲೈಟ್ ಹೌಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ಅ ಲೈಟ್ ಹೌಸ್ ಇಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ಲೈಟ್ ಹೌಸ್ ಅಂದರೆ ಎತ್ತರವಾದ ಮತ್ತು ಗಟ್ಟಿಮುಟ್ಟಾದ ಬಿಲ್ಡಿಂಗ್. ಅದು ಟವರ್ ಶೇಪಲ್ಲಿರುತ್ತೆ ಮತ್ತು ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ಪವರ್ಫುಲ್ ಲೈಟ್ಸ್ ಟಾಪಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ಹೌ ಆರ್ ಲೈಟ್ ಹೌಸಸ್ ಯೂಸ್ಫುಲ್ ಟು ಸೇಲರ್ಸ್? ಲೈಟ್ ಹೌಸಸ್ಸು ಸೇಲರ್ಸ್ ಅಂದರೆ ನಾವಿಕರಿಗೆ ಹೇಗೆ ಯೂಸ್ಫುಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಆನ್ಸರ್, ಲೈಟ್ ಹೌಸಸ್ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಲೈಟ್ ಹೌಸಸ್ಸು ಸೇಲರ್ಸ್ ಅಂದರೆ ನಾವಿಕರಿಗೆ ಭೂಮಿ ಎಲ್ಲಿದೆ ಮತ್ತು ನಾವು ಯಾವ ಪ್ಲೇಸ್ಗೆ ನಿಯರ್ ಆಗಿದ್ದೀವಿ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಫೋರ್ತ್ ಒನ್, ವೇರ್ ಆರ್ ದ ಲೈಟ್ ಹೌಸಸ್ ಬಿಲ್ಟ್? ಲೈಟ್ ಹೌಸಸ್ನ ಎಲ್ಲಿ ಬಿಲ್ಟ್ ಮಾಡಿರ್ತಾರೆ? ಆನ್ಸರ್, ದ ಲೈಟ್ ಹೌಸಸ್ ಆರ್ ಬಿಲ್ಟ್ ಆನ್ ದ ಸೀ ಶೋರ್ಸ್ ಅಂದರೆ ಕಡಲ ತೀರದಲ್ಲಿ ಲೈಟ್ ಹೌಸಸ್ನ ಬಿಲ್ಟ್ ಮಾಡಿರ್ತಾರೆ. ಫಿಫ್ತ್ ಒನ್, ವಾಟ್ ಡಿಡ್ ದ ಪೀಪಲ್ ಯೂಸ್ ಇನ್ ಲೈಟ್ ಹೌಸಸ್ ಬಿಫೋರ್ ದ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಸಿಟಿ? ಲೈಟ್ ಹೌಸಸ್ನ ಇನ್ವೆನ್ಷನ್ ಮಾಡೋಕ್ಕೂ ಮುಂಚೆ ಪೀಪಲ್ ಏನು ಮಾಡ್ತಾ ಇದ್ರು? Wood fires would be lit and a large number of candles were used with the glass around to protect them from the blowing wind. ಲೈಟ್ ಹೌಸಸ್ಗೆ ಎಲೆಕ್ಟ್ರಿಸಿಟಿ ಇಲ್ಲದಿರಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ ವುಡ್ ಫೈರ್ಸ್ ಅಂದರೆ ಕಟ್ಟಿಗೆಗಳಿಂದ ಬೆಂಕಿ ಹಾಕಿ ಎತ್ತರವಾದ ಪ್ಲೇಸಲ್ಲಿ ಬೆಂಕಿ ಹಾಕ್ತಾಯಿದ್ರು. ಆಮೇಲೆ ಕ್ಯಾಂಡಲ್ಸಿಂದ ಬೆಂಕಿ ಹಚ್ತಾಯಿದ್ರು ಮತ್ತು ಗಾಳಿಯಿಂದ ಕ್ಯಾಂಡಲ್ಸ್ ಆರೋಗಬಾರ್ದು ಅಂತ ಅದ್ರ ಸುತ್ತ ಗ್ಲಾಸ್ನ ಹಾಕ್ತಾಯಿದ್ರು ಅಂತ ಹೇಳ್ತಿದ್ದಾರೆ. Wood fires would be lit and a large number of candles were used with glass around to protect them from the blowing wind. Sixth one, how was the first lighthouse built? First lighthouse-na ಹೇಗೆ ಬಿಲ್ಟ್ ಮಾಡಿದ್ರು? Answer, in olden days, wood fires were lit in high places on the shore. Later, a large number of candles were used with glass around them to keep out the wind. ಅಂದರೆ ಓಲ್ಡನ್ ಡೇಸಲ್ಲಿ ಕಟ್ಟಿಗೆಗಳಿಂದ ಬೆಂಕಿ ಹಾಕ್ತಾಯಿದ್ರು ಮತ್ತು ಹೈ ಪ್ಲೇಸಲ್ಲಿ ಕಟ್ಟಿಗೆಗಳಿಂದ ಬೆಂಕಿ ಹಾಕ್ತಾಯಿದ್ರು ಮತ್ತು ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ನ ಯೂಸ್ ಮಾಡ್ತಾಯಿದ್ರು. ಗಾಳಿಯಿಂದ ಅದನ್ನು ಆರೋಗ್ಯದಾಗ ನೋಡ್ಕೊಳ್ಳೋದಕ್ಕೆ ಅದರಿಂದ ಸುತ್ತ ಗ್ಲಾಸಿಂದ ಕವರ್ ಮಾಡಿ ನೋಡ್ತಾಯಿದ್ರು ಹೇಗೆ ಫಸ್ಟ್ ಲೈಟ್ ಹೌಸ್ನ ಬಿಲ್ಟ್ ಮಾಡಿದ್ರು ಅಂತ. In olden days, wood fires were lit in high places on the shore. Later, a large number of candles were used with glass around them to keep out the wind.
Seventh one, find words from the story which mean the opposite of the following. ಸ್ಟೋರಿಯಲ್ಲಿ ಆಪೋಸಿಟ್ ವರ್ಡ್ಸ್ನ ಈ ಕೆಳಗಿನವುಗಳ ಆಪೋಸಿಟ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಡೇಂಜರಸ್. ಡೇಂಜರಸ್ಗೆ ಆಪೋಸಿಟ್ ವರ್ಡು ಸೇಫ್. ಸೆಕೆಂಡ್ ಶಾರ್ಟ್. ಶಾರ್ಟ್ಗೆ ಟಾಲ್. ಫಾರ್, ನಿಯರ್, ಲೋ, ಹೈ, ಓಲ್ಡ್, ಮಾಡ್ರನ್, ಸ್ಟಾಪ್, ಕಂಟಿನ್ಯೂ. ಇದು ಆಪೋಸಿಟ್ ವರ್ಡ್ಸ್. C2, sit in pairs, answer each of the following questions in a sentence. ಪೇರ ಕೂತ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. Question number 1. Rajiv was thrilled because his father was going to take him out in a visit to the lighthouse. What incidents in your life made you thrilled? Narrate them. ರಾಜೀವು ಲೈಟ್ ಹೌಸ್ನ ನೋಡೋಕ್ಕೆ ಹೋದಾಗ ಅವ್ನಿಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಮತ್ತು ನೀವ್ಯಾರಾದರೂ ಹೊರಗಡೆ ಹೋದಾಗ, ಎಲ್ಲಿಗಾದರೂ ಹೋದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ, ಅದನ್ನು ನರೇಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನಾವು ಬರಿಬೋದು. ಇಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ನ ಬರಿತೀನಿ. ಆನ್ಸರ್: ಒನ್ಸ್ ವಿ ವಿಸಿಟೆಡ್ ದ ಮರೀನಾ ಬೀಚ್ ಇನ್ ಚೆನ್ನೈ, ದ ವರ್ಲ್ಡ್ಸ್ ಸೆಕೆಂಡ್ ಲಾಂಗೆಸ್ಟ್ ಬೀಚ್ ಇನ್ ರೋಡ್ ವಾಸ್ ವೈಡ್ ಆ್ಯಂಡ್ ಫೈನ್. ನಾವು ಮರೀನಾ ಬೀಚ್ಗೆ ಒಂದ್ಸರಿ ವಿಸಿಟ್ ಮಾಡಿದ್ವಿ ಚೆನ್ನೈಯಲ್ಲಿ. ಇದು ಸೆಕೆಂಡ್ ಲಾರ್ಜೆಸ್ಟ್ ಬೀಚು. ದ ರೋಡ್ ವಾಸ್ ವೈಡ್ ಆ್ಯಂಡ್ ಫೈನ್, ಅಂದರೆ ರೋಡು ವಿಶಾಲವಾಗಿ. ಕಲರ್ಫುಲ್ ಶಾಪ್ಸ್ ಆನ್ ದ ಬೀಚ್. ಅಲ್ಲಿ ಸ್ಟ್ಯಾಚ್ಯೂಸ್ಗಳು, ಏನೇನು ಗ್ರೇಟ್ ಮೆನ್ದು ಸ್ಟ್ಯಾಚ್ಯೂಗಳು ತುಂಬ ಇದೆ. ಮತ್ತು ದೇರ್ ಆರ್ ಕಲರ್ಫುಲ್ ಶಾಪ್ಸು ತುಂಬ ಇದೆ. ದೇರ್ ವರ್ ಮೆನಿ ಕಲರ್ಫುಲ್ ಶಾಪ್ಸ್ ಆನ್ ದ ಬೀಚ್. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ to stand on the shore and being washed by the tides. ಅದು ಕಡಲ ತೀರದಲ್ಲಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಒಳ್ಳೆಯ ಅನುಭವ ಆಯಿತು. ದ ಹಾರ್ಸ್ ರೈಡ್ ವಾಸ್ ದೇರ್, ಅಂದರೆ ಕುದುರೆ ರೈಡ್ ಕೂಡ ಅಲ್ಲಿತ್ತು. ದ ಈಟರ್ಸ್ ವರ್ ಆಲ್ಸೋ ದೇರ್, ದಟ್ ವಾಸ್ ಎ ಮೆಮೊರಬಲ್ ಈವ್ನಿಂಗ್. ಅಲ್ಲಿ ತುಂಬ ಹೋಟೆಲ್ಸ್ಗಳೆಲ್ಲ ಇದ್ವು. ಇದು ನಮಗೆ ತುಂಬ ನೆನಪಲ್ಲಿ ಉಳ್ಕೊಳ್ಳುವಂಥ ಡೇ ಆಗಿತ್ತು. ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸು, ನೀವೆಲ್ಲಾದರೂ ಹೊರಗಡೆ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಕೂಡ ಇಲ್ಲಿ ಬರೀಬಹುದು. Do you want to invent something new? What kind of invention do you want to make? ನೀವೇನಾದರೂ ಹೊಸದಾಗಿ ಇನ್ವೆನ್ಷನ್ ಮಾಡೋಕ್ಕೆ ಬಯಸಿದರೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ನಾನು ಬರೆದಿದ್ದೀನಿ. ನೀವೇನಾದರೂ ಹೊಸದಾಗಿ ಇನ್ವೆನ್ಷನ್ ಮಾಡೋದಾದರೆ ನೀವು ಬರೀರಿ. ಏನಾದರೂ ಇನ್ವೆನ್ಷನ್ ಹೇಗಿರಬೇಕು, ಅದು ಯಾವ ಥರದ್ದು ಅಂತ ಇಲ್ಲಿ ನಾನು ಬರೆದಿರೋ ಆನ್ಸರು: ಐ ಹ್ಯಾವ್ ದ ಡಿಸೈರ್ ಆಫ್ ಇನ್ವೆಂಟಿಂಗ್ ಸಮ್ ಮಿಷಿನ್ ವಿಚ್ ಶುಡ್ ಈಸಿಲಿ ಲೊಕೇಟ್ ಎನಿ ಡಿಸೀಸ್ ಇನ್ ದ ಬಾಡಿ ಜಸ್ಟ್ ಬೈ ಮೇಡ್ ಟಚ್. ನಾನು ಯಾವುದಾದ್ರೂ ಮಿಷಿನ್ ಕಂಡುಹಿಡಬೇಕು ಹೊಸದಾಗಿ ಅಂದರೆ, ಯಾವುದಾದ್ರೂ ಕಾಯಿಲೆಗೆ ಬಾಡಿ ಟಚ್ ಮಾಡಿದ ಕೂಡಲೇ ಅದು ನಮಗೆ ಯಾವ ಕಾಯಿಲೆ ಅಂತ ಹೇಳಬೇಕು. ಆ ಥರದ ಮಿಷಿನ್ನ ಇನ್ವೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ನೀವೇನಾದರೂ ಹೊಸದಾಗಿ ಇನ್ವೆನ್ಷನ್ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಇಲ್ಲಿ ಬರಿಬೋದು. ನೆಕ್ಸ್ಟ್, ಲೈಟ್ ಹೌಸ್ ಈಸ್ ನಾಟ್ ಅ ಇನ್ವೆನ್ಷನ್ ಮೇಡ್ ಬೈ ಎನಿ ಸಿಂಗಲ್ ಪರ್ಸನ್. ಇನ್ ದ ಸೇಮ್ ವೇ there are many other such inventions which were made with the collective effort of many persons. Make a list of them and discuss in the class. ಅಂದರೆ ಲೈಟ್ ಹೌಸು ಒಬ್ಬ ವ್ಯಕ್ತಿಯಿಂದ ಮಾಡೋಕ್ಕೆ ಮಾತ್ರ ಸಾಧ್ಯ ಇಲ್ಲ. ಅಲ್ಲಿ ಎಫರ್ಟ್ ಇದೆ, ಟೀಮ್ದು ಎಫರ್ಟ್ ಇದೆ. ಹಾಗೆ ಬೇರೆ ಇನ್ವೆನ್ಷನ್ಗಳು ಕೂಡ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗಿರೋದಿಲ್ಲ, ಅಲ್ಲಿ ಟೀಮ್ ಎಫರ್ಟ್ಸ್ ಇರುತ್ತೆ. ಆ ಥರದ್ದು ಯಾವುದಾದ್ರೂ ನಿಮಗೆ ಗೊತ್ತಿದ್ದರೆ ಅದನ್ನು ಅದ್ರ ಬಗ್ಗೆ ಇಲ್ಲಿ ಬರೀರಿ. ಹಾಗೆ ಅದ್ರ ಬಗ್ಗೆ ತುಂಬ ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್: ದ ವೀಲ್ ಈಸ್ ಆ್ಯನ್ ಇನ್ವೆನ್ಷನ್ ಆಫ್ ಮೆನಿ ಪರ್ಸನ್ಸ್. ಫಸ್ಟ್ ವೀಲ್ ಅಂದರೆ ಚಕ್ರ ಇನ್ವೆನ್ಷನ್ ಮಾಡಿ, ತುಂಬ ಪರ್ಸನ್ಸ್ಗಳು ಸೇರಿ ಚಕ್ರವನ್ನು ಇನ್ವೆನ್ಷನ್ ಮಾಡಿದ್ರು. They put the load in a wooden box and dragged them, and they used the round locks of wood as wheels. ಫಸ್ಟ್ ಏನು ಮಾಡ್ತಾಯಿದ್ರು, ವೀಲ್ ಕಂಡುಹಿಡಿಯೋಕ್ಕೆ ಮುಂಚೆ ಒಂದು ದೊಡ್ಡ ಲೋಡ್ ಮಾಡೋಕ್ಕೆ ಒಂದು ದೊಡ್ಡ ವುಡನ್ ಬಾಕ್ಸ್ನ ತಗೋತಾಯಿದ್ರು. ಅದರಲ್ಲಿ ಥಿಂಗ್ಸ್ಗಳನ್ನ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರು. ಅದನ್ನು ನೋಡಿ ಚಕ್ರದ ಒಂದು ಕಾನ್ಸೆಪ್ಟ್ ಬಂದು, ವೀಲ್ಸ್ ಕಾನ್ಸೆಪ್ಟ್ ಬಂದು ವೀಲ್ಸ್ನ ಇನ್ವೆನ್ಷನ್ ಮಾಡೋಕ್ಕೆ ಸಾಧ್ಯ ಆಯಿತು. Then the wheel was made of light iron rings. ಲೈಟ್ ಆಗಿರೋ ಐರನ್ ರಿಂಗ್ಸಲ್ಲಿ ವೀಲ್ನ ಮಾಡಲಾಗುತ್ತೆ. ಮೆಟಲ್ ವೀಲ್ಸ್ ವರ್ ಯೂಸ್ಡ್. ಅಲ್ಲಿ ಮೆಟಲ್ನ ವೀಲ್ಸ್ನ ಯೂಸ್ ಮಾಡಿರ್ತಾರೆ. ದೆನ್ ಲೈಟ್ ರಬ್ಬರ್ ಟ್ಯೂಬ್ಸ್ ಆ್ಯಂಡ್ ಟೈರ್ಸ್ ವರ್ ಯೂಸ್ಡ್ ಟು ಮೇಕ್ ವೀಲ್ಸ್. ಅಂದರೆ ರಬ್ಬರ್ ಟೈರ್ಸು ಮತ್ತು ಟ್ಯೂಬ್ಸ್ನ ವೀಲ್ ಯೂಸ್ ಮಾಡೋಕ್ಕೆ ಬಳಸಿರ್ತಾರೆ, ವೀಲ್ ಮಾಡೋಕ್ಕೆ ಬಳಸಿರ್ತಾರೆ.
ನೆಕ್ಸ್ಟ್ ಲೆಟ್ಸ್ ಲಿಸನ್, ಇದನ್ನ ಕೇಳಿಸ್ಕೊಳ್ಳಿ ಅಂತ. ಫಸ್ಟ್ ಒನ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲಿಸನ್ ಟು ಯುವರ್ ಟೀಚರ್. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಟೀಚರ್ ಏನು ಹೇಳ್ತಾರೆ ಅದನ್ನು ನೀವು ಕೇಳಿಸ್ಕೋಬೇಕು. Rajiv and his father Madhav visited a lighthouse. The lighthouse were built on the seashore. When they went there, Rajiv heard the whistling of whales, seagulls crying, the wind roaring, birds chirping, slashing waves, and water gushing. When a ship sailed and many more sounds. ಅಂದರೆ ನಿಮ್ಮ ಟೀಚರ್ ಇದನ್ನು ಓದ್ತಾರೆ, ನೀವು ಕಣ್ಣು ಮುಚ್ಕೊಂಡು ಅದನ್ನು ಕೇಳಿಸ್ಕೋಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ರಾಜೀವ್ ಮತ್ತು ಅವ್ರ ತಂದೆ ಲೈಟ್ ಹೌಸ್ಗೆ ವಿಸಿಟ್ ಮಾಡಿದಾಗ ಲೈಟ್ ಹೌಸು ಕಡಲ ತೀರದಲ್ಲಿ ಬಿಲ್ಟ್ ಆಗಿತ್ತು. ಮತ್ತು ಅವ್ರು ಯಾವಾಗ ಅಲ್ಲಿ ವಾಕ್ ಮಾಡ್ತಾಯಿದ್ರು ಕಡಲ ತೀರದಲ್ಲಿ, ಆವಾಗ ರಾಜೀವ್ಗೆ ಕೇಳಿಸ್ತಾ ಇತ್ತು ವಿಷಲಿಂಗ್ ಆಫ್ ವೇಲ್ಸ್, ವೇಲ್ಸ್ಗಳ ಕೂಗು. ವಿಷಲ್ ಅಂದರೆ ಕೂಗು, ವೇಲ್ಸ್ಗಳದ್ದು ಅಂದರೆ ಮೀನು, ದೊಡ್ಡ ಫಿಶ್ಶು ವೇಲ್ಸು, ಅದರದ ಕೂಗು ವಿಷಲ್ ಕೇಳಿಸ್ತಾ ಇತ್ತು. ಸೀಗಲ್ಸ್ ಕ್ರೈಯಿಂಗ್ ಅಂತಂದರೆ ಅಲ್ಲಿರುವಂಥ ಸೀಗಲ್ಸು ಕ್ರೈ ಮಾಡೋದು, ಅದ್ರ ಸೌಂಡ್ ಕೇಳಿಸ್ತಾ ಇತ್ತು. ದ ವಿಂಡ್ ರೋರಿಂಗ್ ಅಂದರೆ ಗಾಳಿ ಜೋರಾಗಿ, ರೋರಿಂಗ್ ಅಂದರೆ ಘರ್ಜಿಸ್ತು, ಸಿಂಹ ಘರ್ಜನೆಗೆ ರೋರಿಂಗ್ ಅಂತ ಅಂತೀವಲ್ಲ, ಹಾಗೆ ಗಾಳಿ ಜೋರಾಗಿ ಬಿಸ್ತಿರೋದು ಅವ್ನಿಗೆ ಕೇಳಿಸ್ತಾ ಇತ್ತು. ಬರ್ಡ್ಸ್ ಚಿರ್ಪಿಂಗ್ ಅಂದರೆ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ತಾ ಇತ್ತು. ಸ್ಲ್ಯಾಶಿಂಗ್ ವೇವ್ಸ್ ಅಂದರೆ ವೇವ್ಸು ಒಂದಕ್ಕೊಂದು ಸ್ಲ್ಯಾಶ್ ಮಾಡ್ಕೋತಾ ಇರೋದು ಕೇಳಿಸ್ತಾ ಇತ್ತು, ಅಲೆಗಳು ಬರ್ತಾ ಇರೋದು ಕೇಳಿಸ್ತಾ ಇತ್ತು, ಅದು ಸೌಂಡ್ ಕೇಳಿಸ್ತಿತ್ತು. ವಾಟರ್ ಗಶಿಂಗ್ ನೀರಿನ ಶಬ್ದ ಕೇಳಿಸ್ತಿತ್ತು. ವೆನ್ ಅ ಶಿಪ್ ಸೇಲ್ಡ್ ಆ್ಯಂಡ್ ಮೆನಿ ಮೋರ್ ಸೌಂಡ್ಸ್ ಅಂದರೆ ಹಡಗು ತೇಲ್ಬೇಕಾದ್ರೆ ಈ ಥರದ್ದು ತುಂಬ ಥರ ಶಬ್ದಗಳು ಅವನಿಗೆ ಕೇಳಿಸ್ತಾ ಇತ್ತು. ಅದನ್ನು ರಾಜೀವ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೌ ಡೂ ವಾಟ್ ಯುವರ್ ಟೀಚರ್ ಸೇಸ್. ಈಗ ನೀವು ಕಣ್ಣು ಮುಚ್ಚಿದ್ದೀರಿ ಅಲ್ವಾ, ಈಗ ನಿಮ್ಮ ಟೀಚರ್ ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಫಸ್ಟ್, ರಿಲ್ಯಾಕ್ಸ್ ಯುವರ್ ಫೀಟ್ ಆ್ಯಂಡ್ ದ ಎಂಟೈರ್ ಬಾಡಿ. ಫಸ್ಟ್ ನೀವು ನಿಮ್ಮ ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಬಾಡಿನೂ ಕೂಡ ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್ ಒನ್, ಬಿ ಆ್ಯಸ್ ಕ್ವೈಟ್ ಆ್ಯಸ್ ಯು ಕ್ಯಾನ್ ಆ್ಯಂಡ್ ಲಿಸನ್ ಟು ದ ಸೌಂಡ್ಸ್ ಅರೌಂಡ್ ಯು ಫಾರ್ 2 minutes. ಈಗ ನಿಶಬ್ದವಾಗಿರಿ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಸೌಂಡ್ಸ್ಗಳನ್ನು 2 ನಿಮಿಷ ಅಬ್ಸರ್ವ್ ಅಂದರೆ ಕೇಳಿಸ್ಕೊಳ್ಳಿ. ಕಣ್ಣು ಮುಚ್ಚಿ ನೀವು ಸೈಲೆಂಟಾಗಿದ್ದು ನಿಮ್ಮ ಎಂಟೈರ್ ಬಾಡಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಸುತ್ತಮುತ್ತಲಿನ ಸೌಂಡ್ಸ್ಗಳನ್ನ ಕೇಳಿಸ್ಕೊಳ್ಳಿ. ನೆಕ್ಸ್ಟ್, ಓಪನ್ ಯುವರ್ ಐಸ್, ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಟೆಲ್ ಯುವರ್ ಪಾರ್ಟ್ನರ್ ಸಾಫ್ಟ್ಲಿ ವಾಟ್ ಯು ಹರ್ಡ್. ನಿಮ್ಮ ಪಾರ್ಟ್ನರ್ ಇರ್ತಾರಲ್ಲ, ನಿಮ್ಮ ಫ್ರೆಂಡ್ಸು, ಅವ್ರಿಗೆ ಸಾಫ್ಟ್ಲಿ ಅಂದರೆ ಮೆಲ್ಲಗೆ ಮೆಲುಧ್ವನಿಯಲ್ಲಿ ಹೇಳಿ ನೀವು ಯಾವ್ಯಾವ ಶಬ್ದನ ಕೇಳಿಸ್ಕೊಂಡ್ರಿ. ಆಸ್ಕ್ ಹಿಮ್ ಆರ್ ಹರ್ ವಾಟ್ ಡಿಡ್ ಯು ಹಿಯರ್. ನೀವು ಕೂಡ ಅವ್ರನ್ನ ಕೇಳಿ ನೀವು ಯಾವ್ಯಾವ ಶಬ್ದಗಳನ್ನ ಕೇಳಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ನಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡೋಕ್ಕೆ ಒಂದು ಆ್ಯಕ್ಟಿವಿಟಿ. ಸೆಕೆಂಡ್ ಒನ್, ದ ಫಾಲೋಯಿಂಗ್ ಆರ್ ಎ ಫ್ಯೂ ಸೌಂಡ್ಸ್ ವಿ ಹಿಯರ್ ಆಲ್ಮೋಸ್ಟ್ ಎವ್ರಿ ಡೇ. ಡಿವೈಡ್ ದೆಮ್ ಇಂಟು ಲೌಡ್ ಆ್ಯಂಡ್ ಸಾಫ್ಟ್ ಸೌಂಡ್ಸ್. ಇಲ್ಲಿ ನಾವು ದಿನನಿತ್ಯ ಕೇಳಿಸ್ಕೊಳ್ಳುವಂಥ ಸೌಂಡ್ಸ್ ಇದೆ. ಇದನ್ನು ಲೌಡ್ ಸೌಂಡ್ಸ್ ಯಾವುದು, ಸಾಫ್ಟ್ ಸೌಂಡ್ಸ್ ಯಾವುದು ಅಂತ ನಾವು ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ, ಕ್ಲ್ಯಾಪಿಂಗ್ ಹ್ಯಾಂಡ್ಸ್, ಸ್ಟ್ಯಾಂಪಿಂಗ್ ಫೀಟ್, ದ ವೈಂಡ್ ಬ್ಲೋಯಿಂಗ್, ಅ ಫೀದರ್ ಡ್ರಾಪಿಂಗ್, ಅ ಬೀ ಬಝಿಂಗ್, ಅ ಕಾರ್ ಮೂವಿಂಗ್, ರಸ್ಟ್ಲಿಂಗ್ ಲೀವ್ಸ್, ಅ ಹಾರ್ನ್ ಬ್ಲೋಯಿಂಗ್ ಅಂತ ಹೇಳಿದ್ದಾರೆ. ಇವೆಲ್ಲ ನಾವು ದಿನನಿತ್ಯ ಕೇಳಿಸ್ಕೊಳ್ಳುವಂಥ ಸೌಂಡ್ಸು. ಈ ಸೌಂಡ್ಸಲ್ಲಿ ಲೌಡ್ ಸೌಂಡ್ಸ್ ಯಾವುದು, ಸಾಫ್ಟ್ ಸೌಂಡ್ಸ್ ಯಾವುದು ಅಂತ ನಾವು ಡಿವೈಡ್ ಮಾಡಬೇಕು. ಇಲ್ಲಿ ನಾನು ಮಾಡಿದ್ದೀನಿ. ಲೌಡ್ ಸೌಂಡ್ಸ್ ಅಂದರೆ ಜಾಸ್ತಿ ದೊಡ್ಡದಾಗಿ ಕೇಳುವಂಥ ಸೌಂಡ್ಸ್. ಕ್ಲ್ಯಾಪಿಂಗ್ ಹ್ಯಾಂಡ್ಸ್, ಇದು ಹ್ಯಾಂಡ್ಸ್ನ ಕ್ಲ್ಯಾಪ್ ಮಾಡಿದ್ರೆ ದೊಡ್ಡದಾಗಿ ಶಬ್ದ ಬರುತ್ತೆ. ಕ್ಲ್ಯಾಪಿಂಗ್ ಹ್ಯಾಂಡ್ಸ್, ಸ್ಟ್ಯಾಂಪಿಂಗ್ ಫೀಟ್, ಅ ಕಾರ್ ಮೂವಿಂಗ್, ಅ ಹಾರ್ನ್ ಬ್ಲೋಯಿಂಗ್, ಇಷ್ಟು ಕೂಡ ಲೌಡ್ ಸೌಂಡ್ಸ್. ಸಾಫ್ಟ್ ಸೌಂಡ್ಸ್, ದ ವಿಂಡ್ ಬ್ಲೋಯಿಂಗ್, ಅ ಫೀದರ್ ಡ್ರಾಪಿಂಗ್, ಅ ಬೀ ಬಝಿಂಗ್, ರಸ್ಟ್ಲಿಂಗ್ ಲೀವ್ಸ್, ಇವೆಲ್ಲ ಸಾಫ್ಟ್ ಸೌಂಡ್ಸ್. ನೆಕ್ಸ್ಟು ವರ್ಡ್ಸ್ ಪ್ರಾಕ್ಟೀಸಸಲ್ಲಿ ವಾಟ್ ಆರ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಇದನ್ನು ಓದಿಕೊಂಡು ಅದಕ್ಕೆ ನೀವು 1 ವರ್ಡಲ್ಲಿ ಆನ್ಸರ್ ಮಾಡಬೇಕು. ಫಸ್ಟ್ ಒನ್ ಹೂ ಸೇಲ್ಸ್ ಅಕ್ರಾಸ್ ರಿವರ್ ಆರ್ ಎ ಸಿ. ರಿವರ್ ಮತ್ತು ಸಮುದ್ರ ಅಥವಾ ನದಿಯಲ್ಲಿ ಯಾರು ತೇಲ್ತಾ ಇರ್ತಾರೆ ಅವ್ರನ್ನ ಏನಂತ ಕರಿತೀವಿ ಅಂತ ಹೇಳಿದ್ದಾರೆ.
ಇಲ್ಲಿ ಡ್ಯಾಶಸ್ ಕೊಟ್ಟಿದ್ದಾರೆ, ನೀವು ಫಿಲ್ ಮಾಡಿ. ಸೇಲರ್ ಅಂತ ಕರಿತೀವಿ. ಸೇಲರ್ ಅಂದರೆ ನಾವಿಕ. SAILOR, ಸೇಲರ್. ಒನ್ ಹೂ ಸೇಲ್ಸ್ ಅಕ್ರಾಸ್ ಎ ರಿವರ್ ಆರ್ ಅ ಸೀ, ಇಟ್ಸ್ ಕಾಲ್ಡ್ ಸೇಲರ್. ಸೆಕೆಂಡ್ ಒನ್, ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಹಿಸ್ ಲಿವಿಂಗ್. ಯಾರು ಮೀನುಗಳನ್ನ ಹಿಡಿತಾ ಇರ್ತಾರೆ ಅವ್ರು ಬದುಕೋಕ್ಕೋಸ್ಕರ, ಅವ್ರನ್ನ ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಹಿಸ್ ಲಿವಿಂಗ್, ದಟ್ಸ್ ಕಾಲ್ಡ್ ಫಿಶರ್ ಮ್ಯಾನ್. FISHERMAN, ಫಿಶರ್ ಮ್ಯಾನ್. ಥರ್ಡ್ ಒನ್, a tall building in the sea which guides the sailors. A tall building in the sea which guides the sailors. ಎತ್ತರವಾದ ಬಿಲ್ಡಿಂಗು ಸಮುದ್ರದಲ್ಲಿರುವಂಥದ್ದು, ಮತ್ತು ಅದು ಸೇಲರ್ಸ್ಗೆ ಮಾರ್ಗದರ್ಶನ ನೀಡುವಂಥದ್ದು, ಗೈಡ್ ಮಾಡ್ತಾ ಇದ್ದು ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಲೈಟ್ ಹೌಸ್. LIGHTHOUSE, ಲೈಟ್ ಹೌಸ್. ಈ ಡ್ಯಾಶಸ್ಗೆ ನೀವು ಫಿಲ್ ಮಾಡಬೇಕು. ಫೋರ್ತ್ ಒನ್, ದ ಏರಿಯಾ ಆಫ್ ಲ್ಯಾಂಡ್ ಬೈ ದ ಸೈಡ್ ಆಫ್ ದ ಸೀ. ಸಮುದ್ರದ ಪಕ್ಕದಲ್ಲಿರುವಂತಹ ಲ್ಯಾಂಡ್ಗೆ ಏನಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಸೀಶೋರ್. ಸೀಶೋರ್ ಮೀನ್ಸ್ ಕಡಲ ತೀರ. SEASHORE, ಸೀಶೋರ್, ಕಡಲ ತೀರ. ಅ ಜರ್ನಿ ಬೈ ಸಿ. ಸಮುದ್ರದಲ್ಲಿ ಜರ್ನಿ ಮಾಡೋದಕ್ಕೆ ಏನಂತ ಕರೀತಾರೆ? ವಯಾಜ್. VOYAGE, ವಯಾಜ್, ಸಮುದ್ರಯಾನ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮಕ್ಕಳೇ V2. ಲುಕ್ ಅಟ್ ದ ವರ್ಡ್ ಗ್ರಿಡ್ ಗಿವನ್ ಬಿಲೋ. ನೇಮ್ಸ್ ಆಫ್ ಸಮ್ ವೆಹಿಕಲ್ಸ್ ಆರ್ ಹಿಡನ್ ಇನ್ ದ ಗ್ರಿಡ್. ಲುಕ್ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲಿ. ಸರ್ಕಲ್ ದೆಮ್ ಆ್ಯಂಡ್ ರೈಟ್ ದೆಮ್ ಡೌನ್ ಬಿಲೋ ದ ಗ್ರಿಡ್. ಅನ್ ಎಕ್ಸಾಂಪಲ್ ಇಸ್ ಗಿವನ್. ನೋಡಿ, ಇಲ್ಲಿ ಒಂದು ಗ್ರಿಡ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ವೆಹಿಕಲ್ಸ್ ನೇಮ್ಸ್ ಇದೆ. ಇದನ್ನು ನೀವು ರೌಂಡ್ ಮಾರ್ಕ್ ಹಾಕೋದ್ರ ಮುಖಾಂತರ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಆಟೋ ರಿಕ್ಷಾ. ಇದನ್ನು ಒಂದು ಕೊಟ್ಟಿದ್ದಾರೆ, ಆಟೋ ರಿಕ್ಷಾ. ಹೀಗೆ ಹಾಕಿದ್ದಾರಲ್ಲ, ಹೀಗೆ ನೀವು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಬಸ್, BUS, ಬಸ್. ಟ್ರೈನ್, ಇಲ್ಲಿ ಟ್ರೈನ್. ಟ್ರಕ್, ಏರೋಪ್ಲೇನ್. ಬೋಟ್, ಇಲ್ಲಿ ಸ್ಕೂಟರ್, ಕಾರ್. ಹೀಗೆ ನೀವು ಇನ್ನೇನಿದೆ ಅದನ್ನು ನೀವು ರೌಂಡ್ ಮಾರ್ಕ್ ಮಾಡ್ತಾ ಹೋಗಿ. ಅದನ್ನು ಕೆಳಗಡೆ ಬರೀರಿ, ಏನು ಮಾಡಿದ್ದೀರಿ ಅದನ್ನು ನೀವಿಲ್ಲಿ ಕಂಡುಹಿಡಿದಿರೋದನ್ನು ಕೆಳಗಡೆ ಬರೀರಿ. ಆಟೋ ರಿಕ್ಷಾ, ಬಸ್, ಟ್ರೈನ್, ಬೋಟ್, ಟ್ರಕ್, ಏರೋಪ್ಲೇನ್, ಕಾರ್, ಸ್ಕೂಟರ್, ಟ್ರ್ಯಾಕ್ಟ್. ಇದನ್ನೆಲ್ಲ ಇನ್ನೂ ನೆಕ್ಸ್ಟ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಅದನ್ನು ಲಿಸ್ಟ್ ಮಾಡ್ತಾ ಹೋಗಿ. V3, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಈ ಪ್ಯಾಸೇಜ್ನ ಓದಿ. ಆಶಾ ಆ್ಯಂಡ್ ಗೋಪಾಲ್ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಟು ಎ ವಿಲೇಜ್. ದೇರ್ ಜರ್ನಿ ಈಸ್ ನಾಟ್ ಲಾಂಗ್. ದೇ ಬೋತ್ ಲೈಕ್ ಟು ಟ್ರಾವೆಲ್ ಬೈ ಟ್ರೈನ್. ದೇ ವಿಶ್ ಟು ಗೋ ಆನ್ ಎ ವಯಾಜ್ ವೆನ್ ದೇ ಗ್ರೋ ಅಪ್. ಈ ಪ್ಯಾಸೇಜ್ನ ನೀವು ಓದ್ಕೋಬೇಕು. ನೌ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಚೂಸಿಂಗ್ ಫ್ರಮ್ ದ ಒನ್ಸ್ ಅಂಡರ್ಲೈನ್ಡ್ ಇನ್ ದ ಅಬೋವ್ ಪ್ಯಾಸೇಜ್. ಈ ಪ್ಯಾಸೇಜಲ್ಲಿ ಯಾವುದು ಅಂಡರ್ಲೈನ್ ಮಾಡಿದ್ದಾರೆ ಅದನ್ನು ಈ ಬ್ಲ್ಯಾಂಕ್ಸಲ್ಲಿ ನೀವು ಫಿಲ್ ಮಾಡಬೇಕು. ಯಾವುದು ಸೂಟೇಬಲ್ ಆಗುತ್ತೆ ಅದಕ್ಕೆ ಅದನ್ನು ಫಿಲ್ ಮಾಡಬೇಕು, ಈ ಅಂಡರ್ಲೈನ್ ವರ್ಡ್ಸ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಒನ್, ಮೈ ಬ್ರದರ್ ಈಸ್ ಫಾಂಡ್ ಆಫ್ ಸ್ಪೇಸ್ ಟ್ರಾವೆಲ್. ಹಿಸ್ ಡ್ರೀಮ್ ಈಸ್ ಟು ಗೋ ಆನ್ ಅ ಡ್ಯಾಶ್ ಇನ್ ಟು ಸ್ಪೇಸ್. ಸ್ಪೇಸಲ್ಲಿ ಪ್ರಯಾಣ ಮಾಡೋದಕ್ಕೆ ಏನಂತ ಕರಿತೀವಿ? ಏರಲ್ಲಿ ಮತ್ತು ಸಿಯಲ್ಲಿ ಪ್ರಯಾಣ ಮಾಡೋದಕ್ಕೆ ಏನಂತ ಕರಿತೀವಿ? ವಯಾಜ್ ಅಂತ ಕರಿತೀವಿ. ಇಲ್ಲಿ ಏನು ಹಾಕಬೇಕು? ಇಲ್ಲಿದೆಯಲ್ಲ ವಯಾಜ್, VOYAGE, ವಯಾಜ್. ಸೆಕೆಂಡ್ ಒನ್, ಮೈ ಪೇರೆಂಟ್ಸ್ ಆಲ್ವೇಸ್ ಡ್ಯಾಶ್ ಬೈ ಟ್ರೈನ್. ಟ್ರೈನಲ್ಲಿ ಹೋಗೋದಕ್ಕೆ ಅಂತ ಕರಿತಿರ್ತೀವಿ? ಟ್ರಾವೆಲ್, TRAVEL. ಮೈ ಪೇರೆಂಟ್ಸ್ ಆಲ್ವೇಸ್ ಟ್ರಾವೆಲ್ ಬೈ ಟ್ರೈನ್. ಥರ್ಡ್ ಒನ್, we went on a short dash to Dehradun in the summer vacation. ಏನದು? ಶಾರ್ಟ್ ಹೋಗುವಂಥದ್ದಕ್ಕೆ ಟ್ರಿಪ್. We went on a short trip to Dehradun in the summer vacation. Fourth one, the journey from Bangalore to Mysore is quite comfortable.
ಇಲ್ಲಿ ಡ್ಯಾಶ್ ಇರೋ ಕಡೆ ಜರ್ನಿ ಹಾಕಬೇಕು. ನೆಕ್ಸ್ಟು P4. The people on the land were worried and yet helpless to guide them. Here, the underlined word has a suffix less to mean without. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಯಾರು ಭೂಮಿಯಲ್ಲಿ ಇದ್ದರೂ ಅವರು ಹೆಲ್ಪ್ಲೆಸ್ ಆಗಿದ್ದರು ಅಥವಾ ಗೈಡ್ ಮಾಡೋಕ್ಕೆ, ಯಾವುದಕ್ಕೂ ಸಮುದ್ರದಲ್ಲಿ ಹೋಗೋರಿಗೆ ಗೈಡ್ ಮಾಡೋಕ್ಕೆ ಮತ್ತು ಸಹಾಯ ಮಾಡೋಕ್ಕೆ ಹೆಲ್ಪ್ಲೆಸ್ ಆಗಿದ್ದರು, ಅಸಹಾಯಕರಾಗಿದ್ದರು ಅಂತ ಒಂದು ಸೆಂಟೆನ್ಸ್ ಇದೆ. ಅದರಲ್ಲಿ ಹಿಯರ್ ದ ಅಂಡರ್ಲೈನ್ ವರ್ಡ್ ಹ್ಯಾಸ್ ಅ ಸಫಿಕ್ಸ್ ಲೆಸ್ ಟು ಮೀನ್ ವಿತೌಟ್. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಹೆಲ್ಪ್ಲೆಸ್, ಇಲ್ಲಿ ಸಫಿಕ್ಸ್ ಯಾವುದು ಲೆಸ್, ಹಂಗಂದರೆ ವಿತೌಟ್ ಅಂದರೆ ಆಗಲ್ಲ ಅಂತ. ಇದು ಸಫಿಕ್ಸು, ಇಲ್ಲಿ ಮುಂದೆ ಬಂದರೆ ಪ್ರಿಫಿಕ್ಸ್. ಇಲ್ಲಿ ಸಫಿಕ್ಸ್ ಬಗ್ಗೆ ಹೇಳ್ತಿದ್ದಾರೆ. ಸಫಿಕ್ಸ್ ಲೆಸ್ ಇದೆಯಲ್ಲ ಅದ್ರ ಮೀನಿಂಗ್ ಅಂದರೆ ವಿತೌಟ್. ನೌ ರೈಟ್ ಮೋರ್ ವರ್ಡ್ಸ್ ವಿತ್ ದ ಸಫಿಕ್ಸ್ ಲೆಸ್, ಲುಕ್ ಅಟ್ ದ ಕ್ಲೂಸ್ ಗಿವನ್. ಈಗ ಈ ಲೆಸ್ ಅನ್ನೋ ಸಫಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು ತುಂಬ ವರ್ಡ್ಸ್ನ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಅಂತ. ನೋಡಿ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ ಕೆಳಗಡೆ. ಕ್ಲೂಸು ಯೂಸ್, ಫಿಯರ್, ಕಲರ್, ವೆಯ್ಟ್, ಹೆಲ್ಪ್, ಹೋಪ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಸೆಂಟೆನ್ಸ್ನ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ ಫಸ್ಟ್ ಒನ್, ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದ ಸನ್, ಇಟ್ ವಿಲ್ ಬಿಕಮ್, ಏನಾಗುತ್ತೆ ಇಲ್ಲಿ ಕಲರ್ ಅಂತ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿಕಮ್ ಕಲರ್ಲೆಸ್ ಆಗುತ್ತೆ. ಸೂರ್ಯನ ಬೆಳಕಲ್ಲಿ ಇದನ್ನು ಡ್ರೈ ಮಾಡಿದ್ರೆ ರೆಡ್ ಶರ್ಟ್ ಏನಾಗುತ್ತೆ ಕಲರ್ಲೆಸ್, ಅಂದರೆ ಕಲರ್ ಅದರದ್ದು ಹೋಗುತ್ತೆ. ಕಲರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ಸಫಿಕ್ಸ್ ಆ್ಯಡ್ ಮಾಡಬೇಕು, ಕಲರ್ಲೆಸ್. ಸೆಕೆಂಡ್ ಒನ್, ದೇರ್ isn't enough ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಪ್ಲೇಸ್, ದ ಸಿಚುಯೇಷನ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದೇರ್ isn't enough ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಪ್ಲೇಸ್, ದ ಸಿಚುಯೇಷನ್ ಈಸ್, ಏನಿದು ಯಾವುದು ಸೂಟೇಬಲ್ ಆಗುತ್ತೆ ವರ್ಡು ಅಲ್ಲಿ ಹಾಕಬೇಕು. ಇಲ್ಲಿ ಹೋಪ್ ಅಂತ ಹಾಕಿದರೆ ಅದ್ರ ಪಕ್ಕ ಅದರದಲ್ಲಿ ಸಫಿಕ್ಸ್ ಲೆಸ್ ಅಂತ ಹಾಡಬೇಕು, ಹೋಪ್ಲೆಸ್. ಥರ್ಡ್ ಒನ್, ದಿಸ್ ಆ್ಯಪಲ್ ಈಸ್ ನಾಟ್ ಫ್ರೆಶ್, ದಿಸ್ ಆ್ಯಪಲ್ ಈಸ್ ನಾಟ್ ಫ್ರೆಶ್, ಇಟ್ ಹ್ಯಾಸ್ ಬಿಕಮ್ ಡ್ಯಾಶ್, ಈ ಸೇಬು ಫ್ರೆಶ್ ಆಗಿಲ್ಲ, ಇದು ಡ್ಯಾಶ್. ಇಲ್ಲಿ ಯಾವುದು ಪದ ಯೂಸ್ ಆಗುತ್ತೆ ಯೂಸ್, ಅದು ಸಫಿಕ್ಸ್ ಲೆಸ್, ಯೂಸ್ಲೆಸ್, ಅದು ಯೂಸ್ಲೆಸ್. ಫೋರ್ತ್ ಒನ್, ದ ಎಂಪ್ಟಿಡ್ ಆಲ್ ದ ಕಂಟೆಂಟ್ಸ್ ಆಫ್ ದ ಬ್ಯಾಗ್, ನೌ ಇಟ್ ಈಸ್ ಡ್ಯಾಶ್. ಬ್ಯಾಗಲ್ಲಿರೋ ಕಂಟೆಂಟ್ಸ್ ಎಲ್ಲ ಎಂಟಿ ಆದಮೇಲೆ ಬ್ಯಾಗು ಏನಾಗುತ್ತೆ ವೆಯ್ಟ್ ಆಗುತ್ತಾ, ವೆಯ್ಟ್ ಲೆಸ್, ಸಫಿಕ್ಸ್ ಯಾವುದು ಲೆಸ್, ವೆಯ್ಟ್ಲೆಸ್ ಆಗುತ್ತೆ ಬ್ಯಾಗು. ಫಿಫ್ತ್ ಒನ್, ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್, ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಐ ಆಮ್ ಫೀಲಿಂಗ್ ಡ್ಯಾಶ್, ನನಗೆ ಏನಂತ ಫೀಲ್ ಆಗ್ತಿದೆ, ಹೆಲ್ಪಾ, ಐ ಆಮ್ ಫೀಲಿಂಗ್ ಹೆಲ್ಪ್ ಅಂದರೆ ನನಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಐ ಆಮ್ ಫೀಲಿಂಗ್ ಹೆಲ್ಪ್ ಅಂತ ಆಗುತ್ತಾ, ಇಲ್ಲ, ಅಲ್ಲಿ ಸಫಿಕ್ಸ್ನ ಆ್ಯಡ್ ಮಾಡಬೇಕು, ಲೆಸ್, ಹೆಲ್ಪ್ಲೆಸ್. ನೆಕ್ಸ್ಟ್ ಒನ್, ರಾಜ್ ಈಸ್ ಎ ಸ್ಟ್ರಾಂಗ್ ಬಾಯ್, ಹೀ ಈಸ್ ಡ್ಯಾಶ್ ಟು, ರಾಜ್ ಸ್ಟ್ರಾಂಗ್ ಬಾಯ್, ಹೀ ಈಸ್ ಡ್ಯಾಶ್ ಟು. ಫಿಯರ್ಲೆಸ್, ಫಿಯರ್ ಇದೆ ಅಲ್ವ ಇಲ್ಲಿ, ಲೆಸ್, ಫಿಯರ್ಲೆಸ್ ಬಾಯ್. ನೋಡಿ V5, ಕಂಪ್ಲೀಟ್ ದ ಸೆಟ್. ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ ಇಲ್ಲಿ ಕೊಟ್ಟಿರೋ ವರ್ಡ್ಸ್ ಕೂಡ ಎಲ್ಲ ಒಂದೇ ಅರ್ಥವನ್ನು ಕೊಡುವಂಥದ್ದು, ನೀವು ಅದನ್ನು ಸೆಟ್ ಮಾಡಿ. ಫಸ್ಟ್ ಒನ್, ಹ್ಯಾಪಿ, ಎಕ್ಸೈಟೆಡ್, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, 8 ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇನ್ನೂ ಒಂದು ಡ್ಯಾಶ್ ಕೊಟ್ಟಿದ್ದಾರೆ, 9 ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಪಿ, ಎಕ್ಸೈಟೆಡ್, ಸಂತೋಷವಾಗಿರೋದು, ಎಕ್ಸೈಟೆಡ್ ಅಂದರೆ ಎಕ್ಸೈಟ್ಮೆಂಟ್, ಥ್ರಿಲ್ಡ್, ಸೇಮ್ ಅದೇ ಬರುತ್ತೆ, ಪುಳಕಗೊಂಡಿರೋದು, ರೋಮಾಂಚನವಾಗಿರೋದು, ಅದು ಎಕ್ಸೈಟೆಡ್. ಅದಕ್ಕೆ ಇನ್ನೊಂದು ಪದ 8 ಲೆಟರ್ಸು, ಥ್ರಿಲ್ಡ್ ಮೀನ್ಸ್ THRILLED, ಥ್ರಿಲ್ಡ್. ನೆಕ್ಸ್ಟ್ 8 ಲೆಟರ್ಸಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎನ್ಲೈಟೆಡ್, ಇದು ಕೂಡ ಈ ಗುಂಪಿಗೆ ಸೇರುವಂಥದ್ದು, ಎನ್ಲೈಟೆಡ್, ENL. ಸೆಕೆಂಡ್ ಒನ್, ಪಿಕ್ನಿಕ್, ಟ್ರಿಪ್, ಡ್ಯಾಶ್, ಇಲ್ಲಿ 9 ಲೆಟರ್ಸ್ ಹಾಕಬೇಕು, ಇಲ್ಲಿ 4 ಲೆಟರ್ಸ್ ಹಾಕಬೇಕು. ಪಿಕ್ನಿಕ್ಕು, ಟ್ರಿಪ್ಪು, ಇನ್ನೊಂದು ವರ್ಡು EX ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ, ಈ ಎಕ್ಸ್ಕರ್ಷನ್ ಮೀನ್ಸ್ ಎಜುಕೇಷನಲ್ ಎಕ್ಸ್ಕರ್ಷನ್ ಅಂತ ಕರೀತಾರೆ. ಹಂಗಂದರೆ ಅದು ಕೂಡ ಪಿಕ್ನಿಕ್, ಟ್ರಿಪ್, ಪ್ರವಾಸ, ಎಕ್ಸ್ಕರ್ಷನ್, ಪ್ರವಾಸ, ಅದಕ್ಕೂ ಇವೆಲ್ಲ ಪದಗಳು ಸಂಬಂಧಪಟ್ಟಿರೋವು. ಪಿಕ್ನಿಕ್, ಟ್ರಿಪ್, ಎಕ್ಸ್ಕರ್ಷನ್, EXCURSION, ಎಕ್ಸ್ಕರ್ಷನ್, 9 ಲೆಟರ್ಸು. ಇಲ್ಲಿ ಟೂರ್, TOUR, ಟೂರ್, 4 ಲೆಟರ್ಸ್. ಥರ್ಡ್ ಒನ್, ವೈಸ್, ಕ್ಲೆವರ್, ಡ್ಯಾಶ್, ಇದು 11 ಲೆಟರ್ಸು, ಡ್ಯಾಶ್,
ಇನ್ನೊಂದು ಡ್ಯಾಶ್ ಅಂತ 6 ಲೆಟರು, ಇನ್ನೂ ಒಂದು ಕೊಟ್ಟಿದ್ದಾರೆ 5 ಲೆಟರ್ಸ್. ಈಗ ನೋಡಿ, ವೈಸ್, ಕ್ಲೆವರ್, ಇಂಟೆಲಿಜೆಂಟ್, INTELIGENT, ಇಂಟೆಲಿಜೆಂಟ್ 11 ಲೆಟರ್ಸು. ಬ್ರೈಟ್, BRIGHT, ಬ್ರೈಟ್ 6 ಲೆಟರ್ಸು. ಸ್ಮಾರ್ಟ್, SMART, ಸ್ಮಾರ್ಟ್ 5 ಲೆಟರ್ಸು. ಫೋರ್ತ್ ಒನ್, ಇವೆಲ್ಲ ಒಂದೇ ಗ್ರೂಪ್, ಒಂದೇ ಅರ್ಥವನ್ನು ಕೊಡುವಂಥವು. ಫೋರ್ತ್ದು ಅಡೋರೆಬಲ್, ಪೆಟ್, ಡ್ಯಾಶ್, ಇಲ್ಲಿ 9 ಲೆಟರ್ಸ್ ಅಂತ. ಫೇವ್ರೆಟ್, FAVOURITE, ಫೇವ್ರೆಟ್. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ನಾವು ಕಲ್ತ್ಕೊಂಡಿದ್ದು ಮಕ್ಕಳೇ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.